ಗುಂಬಳ್ಳಿ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಡಿಕೆ ಸುರೇಶ್ ಹುಟ್ಟುಹಬ್ಬ ಆಚರಣೆ, ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ವಿತರಣೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಸಂಸದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಂಬಳ್ಳಿ ಗ್ರಾಮದ ಯುವ ಮುಖಂಡ ಹಾಗೂ ಡಿಕೆ ಸುರೇಶ್ ಅವರ ದೊಡ್ಡ ಅಭಿಮಾನಿಯಾದ ಪವನ್ ಗೌಡ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ 130 ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಹಾಗೂ ಸಿಹಿ ವಿತರಣೆ ಮಾಡಲಾಗಿದ್ದು ಮಕ್ಕಳಲ್ಲಿ ಸಂತಸ ಮೂಡಿತು. ಶಿಕ್ಷಣದ ಮಹತ್ವವನ್ನು ಮನಗೊಂಡು ಈ ರೀತಿಯ ಸೇವಾ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸುವುದು ಶ್ಲಾಘನೀಯ ಎಂದು ಶಿಕ್ಷಕರು ಹಾಗೂ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ನಂತರ ಮಾತನಾಡಿದ ಪವನ್ ಗೌಡ ಅವರು ಡಿಕೆ ಸುರೇಶ್ ಅವರ ಸಾಮಾಜಿಕ ಸೇವೆ, ಜನಪರ ಹೋರಾಟಗಳು ಹಾಗೂ ವಿದ್ಯಾರ್ಥಿ ಸ್ನೇಹಿ ಚಿಂತನೆಗಳ ಕುರಿತು ವಿವರಿಸಿ ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಬೇಕು ಎಂದು ಪ್ರೇರಣಾತ್ಮಕ ಸಂದೇಶ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರುಗಳಾದ ಮಹದೇವಸ್ವಾಮಿ, ವೀರಭದ್ರಸ್ವಾಮಿ, ಶಾರದಾ, ಅಭಿಮಾನಿಗಳಾದ ಕೆಂಪಚಾರಿ, ಶ್ರೀನಿವಾಸ್ ಗೌಡ, ಜೀವನ್ ಗೌಡ, ರಕ್ಷಿತ್ ಗೌಡ, ಪತ್ರಕರ್ತರಾದ ನಾಗೇಂದ್ರ, ನಾಗರಾಜು ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ದೊಡ್ಡನಹಳ್ಳಿ ಕೆಂಪೇಗೌಡರ ಮಕ್ಕಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ದೊಡ್ಡ ಅಭಿಮಾನಿ. ಇವತ್ತು ಡಿ ಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆ ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಶಾಲೆ ಮಕ್ಕಳಿಗೆ ಮತ್ತು ಅನಾಥ ಆಶ್ರಮಕ್ಕೆ ಮತ್ತು ಹಾಸ್ಪಿಟ್ಲುಗಳಿಗೆ ಭಾಳ ವಿತರಣೆ, ಅವ್ರ ಕೈಲಿ ಏನೇನು ಸಹಾಯ ಆಗುತ್ತೆ ಆ ಥರ ವಿತರಣೆ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮ ನಮ್ಮೂರಲ್ಲೂ, ನಾನು ಇದೇ ಊರಲ್ಲೂ ಇದೇ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿ, ಇಲ್ಲಿ ಆಚರಣೆ ಮಾಡಬೇಕು ಅಂತ ನಾನು ದೊಡ್ಡ ಇದರಿಂದ ವೀರಭದ್ರ ಸಾಹೇಬರಿಗೆ ನಾನು ಕೇಳ್ಕೊಂಡೆ. ಬೆಳಿಗ್ಗೆ ಆಯಿತು ಅಂತ ಪರ್ಮಿಷನ್ ಕೊಟ್ಟರು. ಆ ಇದರಿಂದ ನಿಮಗೆಲ್ಲ ಒಂದು ನಮ್ಮ ಕೈಲಿ ಆದಂಥ ಹೆಲ್ಪ್, ಒಂದು ಪೆನ್ ಆಗಿರಲಿ, ಒಂದು ಬುಕ್ ಆಗಿರಲಿ ವಿತರಣೆ ಮಾಡೋಣ ಅಂತ ಇದನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ವಿದ್ಯಾರ್ಥಿಗಳು ಎಲ್ಲ ಗ್ರಾಮದ ಹಳ್ಳಿ ಅಂತ ಏನಲ್ಲ, ಹಳ್ಳಿಯಿಂದ ಡೆಲ್ಲಿ ಗಂಟ ಹೆಸರು ಮಾಡಿದ್ದಾರೆ. ಆಯಿತಾ, ಈ ಥರ ವಿದ್ಯಾರ್ಥಿಗಳು ನೀವು ಭಾಳ ಅತಿ ಕಷ್ಟ ಬಿದ್ದು ಒಂದು SLC, ಒಂದು PUC, ಒಂದು ಡಿಗ್ರಿ, ಒಂದು ಏನು ಗುರುಗಳು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ಹೋಗಿ ಒಂದು ಸ್ಕೋರ್ ಮಾಡಿ ಮುಂದೆ ಫ್ಯೂಚರು ಚೆನ್ನಾಗಿರುತ್ತೆ ಅಂತ ಹೇಳಿ ಬಯಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ತಗೊಂಡು ಎಲ್ಲ ಪಾಸಾಗಬೇಕು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಈ ಶಾಲೆಯಲ್ಲಿ ಓದಿ ನಮ್ಮ ಜೊತೆ ಇದ್ದು ಮತ್ತೆ ಇಲ್ಲಿಂದ ಪಾಸ್ಔಟ್ ಆಗಿ ಹೊರಗಡೆ ಹೋಗಿ ತಮ್ಮದೇ ಆದಂತಹ ಉದ್ಯಮಗಳನ್ನು ಸೃಷ್ಟಿಸ್ಕೊಂಡು ಬೇರೆ ಬೇರೆ ಉದ್ಯಮಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಸಹಿತ ಒಂದಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಗೆ ಬಂದು ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಡಿ ಕೆ ಸುರೇಶ್ ಅವರು ಗೌರವಾನ್ವಿತರು, ಮಾಜಿ ಸಂಸದರು, 2 ಬಾರಿ MP ಆಗಿದ್ದಾರೆ. ಮತ್ತೆ ಅವರ ಬ್ರದರ್ ಇವತ್ತು DCM ಇದ್ದಾರೆ ಸರ್ಕಾರದ ಲೆವೆಲಲ್ಲಿ. ಅವರು MLA ಇದ್ರೆ MP ಇದ್ರೆ ಕೊಡಬೇಕು ಅಂತಲ್ಲ, ಅವರು